ಅವತ್ತು ಏನಾಯಿತು, ಆ ಒಂದು ಕೊಲೆ ಪ್ರಕರಣ, ಅತ್ಯಾಚಾರ, ದಾರಿ ತಪ್ಪಿಸುವ ಕೆಲಸ ಏನು ಮಾಡಿದ್ರು ಅದು ಇವತ್ತು ಕೂಡ ನೋಡಿ ಅದಕ್ಕೆ ಕನ್ಕ್ಲೂಷನ್ ಇಲ್ಲ. ಸೊ ಯಾಕೆಂದರೆ ಅವತ್ತೇನಾದರೂ ಸೌಜನ್ಯ ಕೇಸಲ್ಲಿ ಸರಿಯಾಗಿ ತನಿಖೆ ಮಾಡಿದರೆ, ಅದು ಏನೇನು ಮಾಡಬೇಕೋ ಅದೆಲ್ಲ ಮಾಡಿದರೆ ಇವತ್ತು ಇಷ್ಟೊತ್ತಿಗೆ ಬರ್ತಾನೆ ಇರಲಿಲ್ಲ. ಏನಾಯಿತು, ಆ ಹುಡುಗಿಯನ್ನು ಅವರ ಮಾವನೇ ಹೇಳ್ತಾ ಇದ್ದಾರೆ, ಸ್ಕೂಲಿಂದ ಬರಬೇಕಾದ್ರೆ ನಾನು ಮಾತಾಡುತ್ತೆ ಅಂತ. ಇಷ್ಟೊಂದು 20-30 ಮಿನಿಟ್ಸ್ ಆ ಥರ ಆಯಿತು. ಸೊ ಆಗಬೇಕಂದ್ರೆ ಸಂತೋಷ್ ಏನಾದರೂ ಅವ್ನು ಗೊತ್ತಿತ್ತಾ? ಸಂತೋಷ್ ರಾವ್ ಏನಾದರೂ ಅಲ್ಲೇ ಇದ್ದು ಅವನು ಸ್ಥಳೀಯ ವ್ಯಕ್ತಿ ಆಗಿದ್ದರೆ ಅವ್ನಿಗೆ ಗೊತ್ತಾಗತ್ತೆ. ಸೊ ಎಲ್ಲೋ ಇಂದ ಬಂದವನು ಆ ಹುಡುಗಿನ ಹೋಗ್ಬಿಟ್ಟು ಅತ್ಯಾಚಾರ ಮಾಡಿಬಿಟ್ಟು ಎತ್ಕೊಂಡೋಗ್ಬಿಟ್ಟು ಅವನೇ ಬಿಸಾಕ್ಬಿಟ್ಟು ಇದು ಮಾಡ್ತಾನ? ಹೇಳೋದಕ್ಕೂ ಒಂದು ಮಿತಿ ಇರಬೇಕು. ಓಕೆ, ಒಬ್ಬ ವ್ಯಕ್ತಿಯಿಂದ ಆ ಥರ ಮಾಡೋದಕ್ಕೆ ಸಾಧ್ಯವಿಲ್ಲ. ಓಕೆನಾ? ಸೊ ಅವತ್ತೇನಾಯಿತು, ಆ ಹುಡುಗಿ ಮೇಲೆ ಒಂದು ಅತ್ಯಾಚಾರ ಆಯ್ತಲ್ಲ, ಏನೋ ಒಂದು ಮರ್ಮಂಗಕ್ಕೆ ಮೊನ್ನೆಲ್ಲ ಹಾಕಿ ಇದೆಲ್ಲ ಮಾಡಿದ್ರಲ್ಲ, ಅಂದರೆ ಸಾಕ್ಷಿನಾಶ ಮಾಡೋಕ್ಕೆ ಆ ಥರ ಮಾಡಿದ್ದಾರೆ. ಅದು ಕೂಡ 48 ಅವರ್ಸಲ್ಲಿ ಏನಾದರೂ FSLಗೆ ಹೋಗಿದ್ರೆ ಇವತ್ತು ಅಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಅಂತ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಇಲ್ಲಿ ಏನಾದರೂ ಸಂತೋಷ ರಾವ್ ಏನಾದರೂ ಸಂತೋಷ ಹತ್ಯೆ ಮಾಡಿದಾನ, ಅತ್ಯಾಚಾರ ಮಾಡಿದ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಅದೇನಾಗ್ಬಿಡ್ತಂದರೆ ಫಂಗಸ್ ಬಂದುಬಿಡ್ತು. ಒಂದು ದಿನಕ್ಕೆ ಫಂಗಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಯೋಗೇಶ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಹೆಂಗಿತ್ತಂದರೆ, ಆ ಒಂದು ವೃತ್ತಿಗೆ ಅದೊಂದು ನಾಚಿಕೆ ಮಾತು. ಯಾಕೆ ಗೊತ್ತಾ? ಅವ್ನು ಹೇಳ್ತಾ ಇದ್ದಾನಲ್ಲ ಅವನು, ಸೊ ನಾನು ಮರ್ತು ಅಂತ. ಥಿಂಕ್ ಮಾಡು, ಎಷ್ಟು ಬೇಜವಾಬ್ದಾರಿ ಇದು. ನೀನು ಮಾಡಿದ್ದ ಒಂದು ತಪ್ಪಿಗೆ ನೋಡಿ ಇವಾಗ ಎಷ್ಟು ಅಪಚಾರ ಆಗ್ತಾ ಇದೆ. ಈ ಸುದ್ದಿ ಬಗ್ಗೆ ಥಿಂಕ್ ಮಾಡು. ಓಕೆ, ನೀನು ಮಾಡಿದ ಒಂದು ಎಡವಟ್ಟು ಅವತ್ತು ಯೋಗೇಶ್, ಒಂದು ಆ ಬಟ್ಟೆ ಹಾಕ್ಕೊಂಡ್ರೆ ನ್ಯಾಯ ಮಾಡಬೇಕು. ನಾವು ಬದುಕೋದು 10 ದಿನ, ನಮ್ಮ ಹೆಸರು ಎಲ್ಲರೂ ನೆನೆಸ್ಕೋಬೇಕು. ಗೊತ್ತಾಯ್ತಾ? ನೋಡಿ, ಅವತ್ತೇನಾದ್ರು ಕರೆಕ್ಟಾಗಿ ತನಿಖೆ ಆಗಿದ್ರೆ ಇಷ್ಟೊತ್ತಿಗೆ ಬರ್ತಾನೆ ಇರಲಿಲ್ಲ. ಬಿಡಿ ಪಾಪ, ಅವ್ರು ಏನು ಮಾಡ್ತಾರೆ ಯೋಗೇಶ್ ಅವರು, ಅವ್ರಿಗೇನೇನು ಸಮಸ್ಯೆ ಇತ್ತೋ, ಅವ್ನಿಗೇನು ಭಯ ಇತ್ತೋ ಬೇರೆ ಕಡೆಯಿಂದ ಥ್ರೆಡ್ಸ್ ಇರುತ್ತೆ. ಸೊ ಥಿಂಕ್ ಮಾಡಿ, ಅದೇನೇ ಇದರಲ್ಲಿ ಅಂದರೆ ದೊಡ್ಡ ವ್ಯಕ್ತಿಗಳ ಪಾತ್ರ ಇದೆ, ಕ್ಲಿಯರ್ ಕಟ್ಟಾಗಿದೆ. ಅದಕ್ಕೇನೆ ಅವರು ಅವತ್ತು ಸಾಕ್ಷಿನಾಶ ಮಾಡಿದ್ರು. ಅದೊಂದೇ ಅಲ್ಲ, ಅಲ್ಲಿ ನಡೆದಿರುವಂತಹ ಪದ್ಮಲತಾ ಕೇಸ್ ಏನಾಯಿತು, ವೇದವಳ್ಳಿ ಕೇಸ್ ಏನಾಯಿತು, ಆನೆ ಮೌತನ ಕೇಸ್ ಏನಾಯಿತು. ಆನೆನೇ ಬಟ್ ತಾಯಿ ಬರ್ತಾರೆ ಅವರು, ಈ ಥರ ನನ್ನ ಮಗಳಿಗೆ ಬಂದರು, ಒಂದು ಧರ್ಮಸ್ಥಳಕ್ಕೆ ಅಂತ ಬಂದರು, ಮತ್ತೆ ವಾಪಸ್ ಬಂದಿಲ್ಲ ಅಂತ. ಆಯಮ್ಮನೇ ಹೇಳ್ತಾ ಇದೆ, ನಾನು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ತಗೊಂಡಿಲ್ಲ, ಅವರು ಹೋಗ್ಬಿಡಲಿ ಅಂತ ಇದು ಮಾಡಿದ್ರು ಅಂತ. ಸೊ ಅಂದರೆ ಅಲ್ಲಿ ನಡೀತಾ ಇದೆ. ಇಲ್ಲಿ ಯಾರೇ ಆಗಲಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿ ಆಗಿರುವಂಥ ಒಂದು ಅಸಹಜ ಸಾವುಗಳಿಗೆ ಹೊಣೆ ಯಾರು ಎಂದು ಮಾತ್ರ ಕೇಳ್ತಾವ್ರೆ ಅಷ್ಟೇ. ನೀವೆಲ್ಲ ಹೇಳ್ತಿರಲ್ಲ, ಏನೋ ಇಲ್ಲಿ ದೇವಸ್ಥಾನಕ್ಕೆ ಅಪ್ರಚಾರ ಮಾಡ್ತಾ ಇದ್ದಾರೆ. ಧರ್ಮಗಳ ಬಗ್ಗೆ ಧರ್ಮಗಳನ್ನು ತಗೊಂಬಂದು ಮಧ್ಯದಲ್ಲಿ ಸಿಕ್ಕಿಸ್ಬಿಡಿ. ಓಕೆ, ಹಿಂದೂ ಅಂತೆ ಮುಸ್ಲಿಮ್ಸ್ ಅಂತೆ ಅಂದರೆ ಬೇಡ. ಅದು ಹಿಂದೂ ಆದ್ರೂ ಒಂದೇ, ಅಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಆದ್ರೂ ಒಂದೇ. ಓಕೆ, ಹೆಣ್ಣಿರ್ತಾನೆ, ಹಳ್ಳಿ ಕೊಳೆ ಆಗಿರೋದು ಜಾಸ್ತಿ ನಮ್ಮ ಹಿಂದೂ ಮಹಿಳೆ ಇರ್ತಾನೆ, ಅವರಿಗೆ ನ್ಯಾಯನ ಒದಗಿಸ್ಬೇಕಲ್ಲ. ಇವಾಗ ಕಿರಿಕಿರ್ತಿ ಅವರೇ, ನೀವು ಹೇಳ್ತೀರಾ ಅಲ್ಲಿ ಸಾಕ್ಷಿ ಎಲ್ಲಿದೆ, ಸಾಕ್ಷಿ ತೋರಿಸಿ ಅಂತ. ಸಾಕ್ಷಿ ತೋರಿದ್ರೆ ನೀನು ಅವಾಗ ಇದು ಮಾಡ್ತೀಯಾ? ಸಾಕ್ಷಿ ನಾಶ ಮಾಡಿದ್ರಲ್ಲ, ಎಲ್ಲಿ ಸಿಗತ್ತೆ ನಿನ್ನ ಸಾಕ್ಷಿಯಲ್ಲಿ ಹೇಳು. ಮೊದಲ ಬಾರಿಗೆ ಇಲ್ಲೇನೆ ಪ್ರತಿಯೊಂದು ಸಾವಿಗೂ ಸಾಕ್ಷಿ ಇಲ್ಲದೆ ಸತ್ತಿರೋದಿಲ್ಲಿ. ಥಿಂಕ್ ಮಾಡಿ. ಓಕೆ, ಪದೇ ಹೇಳೋದು ನಾವು ಬೇಡ. ನಿಮ್ಗೆ ಗೊತ್ತಿರುತ್ತೆ ಯಾರು ಹೆಂಗೆ ಅಂತ. ನಾನು ನೋಡಿದೆ ಹಿಂಗಿರುತ್ತೆ ಅಂದರೆ, ಯಾಕೆಂದರೆ ಸುಮ್ಮನೆ ಏನು ಅದೇನಂತಾರಲ್ಲ, ನಾವೇನು ಹೇಳದೆ ಅದು ವಾಸನೆ ಬರಲ್ಲ ಅಂತ, ಆ ಥರನೇ
ಆಗಿದ್ದಕ್ಕೇ ಈ ಥರ ಅಡಿಯೋದು ಈ ಥರ ಆಗ್ತಾ ಇದೆ. SIT ತನಿಖೆ ಮಾಡ್ತಾ ಇದೆ. ಸಂತೋಷ್ ರಾವ್ ಅವ್ನಿಗೆ ಹೇಳ್ತಾರೆ ಅವ್ನ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಅದು ಮಾಡೋಕ್ಕೆ ಕೂಡ ಆಗೋದಿಲ್ಲ ಅಂತೆ. ಅಂಥ ಕಾಯಿಲೆ ಇದೆ ಅಂತ ಅವ್ರ ಲಾಯರೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದು ಮಾಡಿದ್ದಾರೆ. ಈಗ ಸಂತೋಷ್ ರಾವ್ ಏನಾದರೂ ಕೊಲೆ ಮಾಡಿದರೆ ಅವನಿಗೆ ಇವಾಗ ಶಿಕ್ಷೆ ಆಗಬೇಕಲ್ಲ. ಯಾಕೆ ಕೋರ್ಟ್ ಎಲ್ಲ ಅವನಿಗೆ ನಿರಪರಾಧಿ ಅಂತ ಘೋಷಣೆ ಮಾಡಿತ್ತು ಅಂದರೆ ಆ ಒಂದು ಕೊಲೆಯಲ್ಲಿ ಅವನ ಪಾತ್ರ ಯಾವುದೂ ಇಲ್ಲ. ಸಾಕ್ಷಿ ಎಲ್ಲ ತನಿಖೆ ಮಾಡಿದಾಗ ಕೊಟ್ಟಿದ್ದು ಸ್ಟೇಟ್ಮೆಂಟು. ಇವೆಲ್ಲ ಹೇಳ್ಬಿಡ್ತಾರೆ ದುಡ್ಡು ಕೊಟ್ಟಿದ್ದಾರೆ ಅದು ಇದು ಅಂತ, ಅದೆಲ್ಲ ತಪ್ಪು. ಓಕೆ, ಗೊತ್ತು ಸಹಜವಾಗಿ ಎಲ್ಲರಿಗೂ ಒಬ್ಬನೇ ಹೋಗ್ಬಿಟ್ಟು ಆ ಥರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ. ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಹೆಂಗಿದ್ದಾನೆ ಅಂತ. ಕೇಳೋದಕ್ಕೆ ಬಾಯಿ ಜೊತೆ ಏನೇನೋ ಮಾತಾಡೋದಲ್ಲ, ಬೋಳೋದಲ್ಲ, ನಾನು ಹೇಳ್ತಾರ. ಸ್ಟೇಟ್ ಪಾಯಿಂಟ್ ಕಿರ್ತಿ ಅವರೇ ಅಲ್ಲಿ ಧರ್ಮವನ್ನು ಕಾಪಾಡಿ ಅಂತ ನೀವು ಸ್ಟೇಟ್ಮೆಂಟ್ ಕೊಡಬೇಡಿ. ಓಕೆ, ನಾನು ನೋಡಿದೆ ವಸಂತ ಗಿಳಿಯರ್ ಇವರೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಧರ್ಮವನ್ನು ಕಾಪಾಡಿ ಅಂತ. ಧರ್ಮವನ್ನು ಮಂಜಸ್ವಾಮಿ ಅಣ್ಣಪ್ಪ ಕಾಪಾಡ್ತಾರೆ. ಜನರು ಯಾವತ್ತೇ ಆಗಲಿ ದೇಶ ಮಾಡಲ್ಲ. ಅಲ್ಲಿ ನಡೀತಿರುವಂಥ ಕೊಲೆಗಳ ಬಗ್ಗೆ ನಿಖರವಾದ ಮಾಹಿತಿ ನೀವು ಹೇಳಿದ್ರೆ ಅದ್ರ ಬಗ್ಗೆ ಕನ್ಕ್ಲೂಷನ್ ಬಂದರೆ ಅದು ಮುಚ್ಚಾಕ್ತಾರೆ, ಇಲ್ಲಾಂದರೆ ನಡೀತಾನೇ ಇರ್ತದೆ. ಸೊ ಅದಕ್ಕೆ ಸರಿಯಾಗಿ ತನಿಖೆ ಆಗಬೇಕು. ಈ ಥರ ವಿಚಾರ ಬಂದಾಗ ಎಲ್ಲ ಇಲಾಖೆಗಳು ಸಹಕರಿಸಿ ತನಿಖೆ ಮಾಡಬೇಕು. ಅದು ತಪ್ಪ ರೈಟಾ ಅಂತ ಬಿಟ್ಟು ಬಿಡೋದಲ್ಲ, ಅರ್ಥ ಮಾಡ್ಕೊಳ್ಳಿ. ದೇವಮಾನವ ಏನು ದೇವಮಾನವ ರೀ? ನೀವು ಪೂಜೆ ಮಾಡಬೇಕಾ? ನಿಮ್ಮಪ್ಪ ನಿಮ್ಮಮ್ಮನಿಗೆ ಪೂಜೆ ಮಾಡಿ. ದೇವರು ಹೇಳಿದ್ದಾರೆ ನಿಮ್ಮಪ್ಪ ನಿಮ್ಮಮ್ಮ ನಿಮಗೆ ದೊಡ್ಡವರು. ಇಲ್ಲಿ ಯಾವ ದೊಡ್ಡವರಲ್ಲ. ಇಲ್ಲಿ ಎಲ್ಲರಿಗೂ ಗೌರವ ಇದೆ. ಅಣ್ಣಪ್ಪ ಮಂಜಸ್ವಾಮಿ ಅಂತ ಯಾರು ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಹಳ್ಳಿ ನಡೆದಿರುವ ಘಟನೆಗಳ ಬಗ್ಗೆ ಮಾತ್ರ ಟೀಕೆ ಮಾಡ್ತಾ ಇರೋದು. ಏನು ಕಮ್ಮಿ ಆಗ್ಬಿಡಲ್ಲ, ಎಲ್ಲ ಒಳ್ಳೇದಾಗ್ತದೆ. ಬಟ್ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕಲ್ಲ ನಮಗೆ. ದಟ್ಸ್ ದ ಪಾಯಿಂಟ್. ಏನೇನೋ ಹೇಳಿದಲ್ಲ ಅಲ್ಲಿ. ಹಂಗಾದ್ರೆ ಸಂತೋಷ್ ನಿರಪರಾಧಿ ಇವತ್ತು. ಹಂಗಾದ್ರೆ ಸೌಜನ್ಯನ ಕೊಲೆ ಮಾಡಿದ್ದು ಯಾರು? ಅದ್ರ ಬಗ್ಗೆ ಮಾತಾಡಿ. ತನಿಖೆ ಆಗಬೇಕು. ಇವಾಗ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ, ಅವನು ಹೇಳಿದ ನಿಜ ಆದರೆ ಶಿಕ್ಷೆ ಆಗತ್ತೆ. ಯಾರು ಮಾಡಿದಾರೆ ಅವ್ರಿಗೆ. ಅವ್ನು ಸುಳ್ಳು ಹೇಳಿದರೆ ಅವನಿಗೆ ಶಿಕ್ಷೆ ಆಗತ್ತೆ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ಅವನು ಬಂದಂತೆ ಹಿಂಗಂತ ಹೇಳೋದು ಬೇಡ. ಭೀಮನ ಬಗ್ಗೆ ರಾಕೇಶ್ ಶೆಟ್ಟಿ ಹೆಂಗೆ ಹೀನಾಯ ಮಾತುಗಳನ್ನ ಹೇಳಿದ್ರೆ, ಭೀಮ ಯಾರಿಗೂ ಹುಟ್ಟಿದಾನೆ, ಯಾರು ಗೊತ್ತಿಲ್ಲ, ಅವರಪ್ಪ ಅವರಮ್ಮ ಹೆಂಗಿದ್ರು ಬಂದ. ಥಿಂಕ್ ಮಾಡು ನೀನು. ಭೀಮನ ಬಗ್ಗೆ ನೀನು ಆಳ್ಗೆ ಮಾಡ್ತೀಯ. ಈಗ ಭೀಮ ಅವ್ನು ಹೇಳಿದ್ದು ನಿಜವಾಗ್ಲೂ ಅವನು ಬಂದು ಶವಗಳನ್ನು ಊತಾಕಿದ್ರೆ ನಿಜ ಆದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗತ್ತೆ. ಅವ್ನು ಹೇಳಿದ ತಪ್ಪಾದ್ರೆ ಅವ್ನ ಶಿಕ್ಷೆ ಆಗೇ ಆಗತ್ತೆ. ಅವನೇ ಥರ ಹೇಳ್ತಾ ಇರೋದು ನಾನೇ ಬಂದು ಊತಾಕಿದ್ದೀನಿ ಅಂತ. ಅದು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಅದ್ರ ಬಿಟ್ಟು ನೀನು ಯಾಕೆ 15, 16 ತಪ್ಪುತ್ತಾರೆ. ಅವರೇನು ಸರಿಯಾಗಿ ತನಿಖೆ ಮಾಡಿ ಇದನ್ನೊಂದು ಕನ್ಕ್ಲೂಷನ್ ತರೋಣ ಅಂತ ಒಂದು ಪ್ರಯತ್ನ ಮಾಡ್ತಾವ್ರೆ SIT ಟೀಮು. ಒಂದು ಸರ್ಕಾರ ಕೂಡ ಸಾಥ್ ಕೊಟ್ಟಿದೆ ಅದಕ್ಕೆ. ಏಕೆಂದರೆ ಪ್ರಜೆಗಳು ಸರ್ಕಾರದ ಮೇಲೆ ಪ್ರೆಷರ್ ಮಾಡಿದಾಗ CIT ಕೇಸ್ ಹಾಕಲೇಬೇಕು. ಏಕೆಂದ್ರೆ ನೆಕ್ಸ್ಟು ಅವ್ರಿಗೆ ಫ್ಯೂಚರ್ ಇರೋಲ್ಲ. ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಜೆಗಳಿಗಾಗಿರುವಂಥ ಸರ್ಕಾರಗಳು ಪ್ರಜೆಗಳು ಇದು ಮಾತು ಕೇಳಲೇಬೇಕು. SIT ಟೀಮ್ ರಚನೆ ಮಾಡಿದ್ದಾರೆ, ತನಿಖೆ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಗೋಲ್ ಏನು? ನಿಮ್ಮದು ಸುಮ್ಮನೆ ಅಪಪ್ರಚಾರ ಮಾಡ್ತಾವ್ರೆ. ಹಂಗಾದ್ರೆ ಇದೇ ಹೇಳ್ಬಿಡ್ತಾ, ಗೌರ್ಮೆಂಟ್ ಹೇಳ್ಬಿಡ್ತಾ ನಿಮ್ಮ ಗೌರ್ಮೆಂಟ್ ಇದ್ದಾಗೆ ಆ ಥರ ಆಗಿರೋದು ಅಂತ. ಅಲ್ಲಿ ಏನು ಮಾಡಿದ್ರೆ ಅವಾಗ ನೀವು
ಅದೇ ಹೇಳ್ತಾರೆ ನಾನು. ನೋಡಲಿ 12 ವರ್ಷ ಹಿಂದೆ ಅವನು ಊತಾಕಿರೋದಲ್ಲಿ ಅವ್ನು ಕರೆಕ್ಟಾಗಿರುತ್ತಾ, ಗೊತ್ತಾಗತ್ತಾ ಎಷ್ಟು ಏರಿಪೇರಾಗಿರುತ್ತೆ ಅಲ್ಲಿ. ನಿನಗೆ ಕೂಡ ನೀನು ಮೊನ್ನೆ ನಿಮ್ಮೂರಿಗೆ ಹೋಗು 12 ವರ್ಷ ಆದಮೇಲೆ ಗೊತ್ತಾಗ್ಬಿಡುತ್ತಾ. ಅಲ್ಲಿ ಚೇಂಜಸ್ ಆಗಿರ್ಬೋದು, ಹೊಸ ಕಟ್ಟಡ ಆಗಿರ್ಬೋದು, ಹೊಸ ಮರ ಬಂದಿರ್ಬೋದು, ಸ್ಥಳವೇ ಚೇಂಜ್ ಆಗಿರ್ಬೋದು, ಈ ಥರ ಇರ್ತವೆ. ನೋಡೋಣ ಏನಾಗ್ಬಿಡುತ್ತೆ ಇನ್ನೊಂದು 3-4 ಡೇಸ್ ನೋಡೋಣ. ಸಿಕ್ಕಿಲ್ಲ ಅಂದರೆ ಅವನಿಗೆ ಶಿಕ್ಷೆ ಆಗುತ್ತೆ, ಸಿಕ್ಕಿದ್ರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ತಾಳ್ಮೆ ಇರಬೇಕು ಮನುಷ್ಯರಿಗೆ. ಅಲ್ಲಿ ಮಾಡ್ತಾ ಇದ್ದಾರೆ, ಅದು ಅಲ್ಲೋಗ್ಬಿಟ್ಟು ಒಬ್ಬನಾದರೂ ಡ್ರೋನ್ ರಿಪೋರ್ಟ್ ಮಾಡ್ತಾ ಇದ್ದಾರಾ, ಅಟ್ಲೀಸ್ಟ್ ಜನರಿಗೆ ತಿಳಿಸ್ತಾ ಇದ್ದಾರಾ ಈ ಥರ ಇದೆ ಅಂತ, ಅದು ಮಾಡ್ತಾ ಇಲ್ಲ. ಇಲ್ಲಿ ಗುಪ್ತವಾಗಿ ಮಾಡ್ತಾ ಇದ್ದಾರೆ, ಗುಪ್ತವಾಗಿ ಮಾಡಲೇಬೇಕು. ಯಾಕಂದರೆ ಆ ಥರ ದೊಡ್ಡ ವಿಚಾರ ಬಂದಾಗ ಗುಪ್ತವಾಗಿ ಅವ್ರು ಮಾಡಬೇಕು. ನಿಮಗೆಲ್ಲ ಒಂದೊಂದು ಅಪ್ಸೆಟ್ ಬರಲ್ಲ ಯಾರಲ್ಲಿ. ನೋಡಿ, ಹಿಂದೂ ಧರ್ಮಕ್ಕೆ ಗೌರವ ಇದೆ. ಯಾರು ದೇವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ ಅಂತ ಹೇಳ್ತಾ ಸೂಚನೆಗೆ ಅಲ್ಲೇನು ಇವಾಗಾದರೂ ಫುಲ್ಲು ಅದು ಕನ್ಕ್ಲೂಷನ್ ಬರಬೇಕು. ಸರಿಯಾಗಿ ತನಿಖೆ ಮಾಡಿ ಕ್ಲೋಸ್ ಮಾಡಿಬಿಡಿ. ಅದು ಬೇಡ, ಮತ್ತೆ ಬೆಳ್ಕೊಳ್ಳೋದು ಬೇಡ, ಆಗಿರೋದು ನಿಜನ ಸುಳ್ಳ ಅಂತ ಒಂದು ಕನ್ಕ್ಲೂಷನ್ ಕೊಟ್ಬಿಡಿ ಜನರಿಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ವಿಚಾರಗಳು ಬೇರೆಯವ್ರಿಗೆ ಮುಟ್ಟುತ್ತದೆ, ಅವ್ರು ತಿಳ್ಕೊತಾರೆ.